ದಾವಣಗೆರೆ ಬಂಡಾಯ ಕೈ ಮುಸ್ಲಿಂ ಲೀಡರ್ಸ್ ಅಲರ್ಟ್ ಹಾಕಿದ್ದಾರೆ. ಮುಸ್ಲಿಂ ನಾಯಕರ ಬಂಡಾಯದ ಶಮನಕ್ಕೆ ಹರಸಾಹಸ ನಡೀತಾ ಇದೆ. ದಾವಣಗೆರೆ ಬಂಡಾಯ ಕೈ ಮುಸ್ಲಿಂ ಲೀಡರ್ಸ್ ಅಲರ್ಟ್. ಮುಸ್ಲಿಂ ನಾಯಕರ ಬಂಡಾಯ ಶಮನಕ್ಕೆ ಹರಸಾಹಸ. ದಾವಣಗೆರೆ ಮುಸ್ಲಿಂ ನಾಯಕರ ಸಮಾಧಾನ ಮಾಡುತ್ತೇವೆ. ಬೈ ಎಲೆಕ್ಷನ್ನಲ್ಲಿ ಕೈ ಮುಸ್ಲಿಂ ನಾಯಕರಿಂದ ಪ್ರಚಾರ. ಬೆಂಗಳೂರಿನಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಸೇರಿ ಎಲ್ಲಾ ಮುಸ್ಲಿಂ ಲೀಡರ್ಸ್ ಹೋಗ್ತೇವೆ, ಸ್ಥಳೀಯ ನಾಯಕರ ಮನವೊಲಿಕೆ ಕೆಲಸ ಮಾಡ್ತೇವೆ. ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಎಂದಿದ್ವಿ, ಆದ್ರೆ ಪದ್ಧತಿಯಂತೆ ಶಾಮನೂರು ಕುಟುಂಬಕ್ಕೆ ಸಿಕ್ಕಿದೆ. ಜನರಲ್ ಎಲೆಕ್ಷನ್ ನಲ್ಲಿ ಸ್ಥಾನಮಾನ ಕೊಡುವ ಭರವಸೆ ಇದೆ. ಮುಸ್ಲಿಮರಿಗೆ ಸುರ್ಜೇವಾಲಾ ಅವರೇ ಭರವಸೆ ನೀಡಿದ್ದಾರೆ. ಎಲ್ಲಾ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ನಾವೇ ಗೆಲ್ತೇವೆ. ದಾವಣಗೆರೆಯ ಬಂಡಾಯದ ಬಿಸಿ ಜೋರಾಗಿ ಕಾಂಗ್ರೆಸ್ಗೆ ತಟ್ತಾ ಇರುವಂತದ್ದು. ಒಂದು ಕಡೆ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಾದಿಕ್ ಪೈಲ್ವಾನ್ ಅಖಾಡಕ್ಕೆ ಇಳಿದು ನಾಮಿನೇಷನ್ ಸಹಿತ ಫೈಲ್ ಮಾಡಿದ್ದಾರೆ. ಇದೀಗ ಪ್ರಚಾರದಲ್ಲಿ ಮುನ್ನುಗ್ತಾ ಇರುವಂತದ್ದು. ಬಟ್ ಒಂದು ಕಡೆ ಇರುವಂತ ಇನ್ಫಾರ್ಮೇಶನ್, ಈ ಬಂಡಾಯವನ್ನ ಶಮನ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಟಾರ್ಗೆಟ್. ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡ್ಬೇಕಂತ ನಾವು ಕೇಳಿದ್ರು ಸರಿ. ಆದ್ರೆ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರಾದ್ರೂ ಅಕಾಲಿಕ ಮರಣ ಆದ್ರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ ಅಲ್ಲಿ ಇದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಈ ಚುನಾವಣೆ ಇನ್ನ 2 ವರ್ಷ ಇದೆ. ಈ ಶಾಮನೂರು ಶಿವಶಂಕರ್ ಅವರ ಟರ್ಮ್ 2 ವರ್ಷ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನಮ್ಮೆಲ್ಲ ಮಾತನ್ನ ಕೇಳಿ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಅವ್ರನ್ನ ಗೆಲ್ಲಿಸುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಬಾಗಲಕೋಟೆ ಮತ್ತೆ ದಾವಣಗೆರೆ 2 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಸರಿ ಮಾಡಕ್ಕೆ ಮಾಡ್ತಾ ಇದೀವಿ. 27ನೇ ತಾರೀಕು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಆ ಭಾಗದಲ್ಲಿ, ವಿಶೇಷ ಭಾಗದಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಇರುವಂತಹ ಕ್ಷೇತ್ರ ಅದು. 4-5 ಎಲೆಕ್ಷನ್ಗಳು ತಾವು ನೋಡಿ, ಎಲ್ಲ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ಅದು. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸ ತಗೊಂಡು ಚುನಾವಣೆ ನಾವು ಮಾಡ್ತೀವಿ. ಗೆಲ್ಲಂತೂ ನಮ್ದು ನಿಶ್ಚಿತ. 2 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳನ್ನ ಗೆಲ್ತೀವಿ. ಟಿಕೆಟ್ ಕೇಳಿದಾಗ ಎಸ್ ಮಲ್ಲಿಕಾರ್ಜುನ್ ಅವರು ಆ ರೀತಿ ಮಾತಾಡಿದ್ದಕ್ಕೆ ಪ್ರವೋಕ್ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಚರ್ಚೆ ಇದೆ. ಈಗ ನಾವು ಹಿಂದೆ ಏನೆಲ್ಲ ಮಾಡ್ತಾ ಇರೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ 5 ಗ್ಯಾರಂಟಿಗಳು ನಮ್ಮ ಈ ಚುನಾವಣೆಗೆ ಶ್ರೀರಕ್ಷೆ ಆಗಲಿದೆ. ಅದೇ ರೀತಿ ನಮ್ಮ ಶಾಮನೂರು ಶಿವಶಂಕರ್ ಕಳೆದ 35 ವರ್ಷ ಆ ಜಿಲ್ಲೆಗೆ, ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕೂಡ ಆಗಿದ್ರು. ಯಾವ ರೀತಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು ಅದೇ ರೀತಿ ದಾವಣಗೆರೆ ಕೊಟ್ಟಿದ್ದಾರೆ. ಈಗಾಗಲೇ ವರಿಷ್ಠರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಮುಂದಿನ ಜನರಲ್ ಎಲೆಕ್ಷನ್ ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ಮಾಡ್ಬೇಕಂತ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಕರೆಸಿ, ನಮ್ಮನ್ನೆಲ್ಲ ಕರೆಸಿ ಮಾತಾಡಿ ಅವರು ಅದನ್ನು ತೀರ್ಮಾನ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರ ಇದ್ರೂ ಕಾಂಗ್ರೆಸ್ ಪರವಾಗಿ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿದೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಮತ್ತೆ ಈ ಚುನಾವಣೆ ನಮ್ಮ ಗೆಲುವು, ನಮ್ಮ ಸರ್ಕಾರದ ಸಾಧನೆಗಳು ಹಾಗೂ 5 ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗಲಿದೆ. ಎಲ್ಲ ಸಮಾಜದ ವರ್ಗ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಕೂಡ ಒಳ್ಳೆ ಬಜೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರದಲ್ಲಿ ನಮ್ಮ ಗೆಲುವು ಖಚಿತ ಅಂತ ವಿಶ್ವಾಸ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.